ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೀದರ್ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಮನೆ, ಕಾರು, ಬೈಕ್ ಕಳ್ಳತನ ಪ್ರಕರಣವನ್ನು ಭೇದಿಸಿ ಕೋಟ್ಯಾಂತರ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ. 9 ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ 42 ಪ್ರಕರಣಗಳನ್ನು ಭೇದಿಸಿರುವಂತಹ ಪೊಲೀಸರು ಬರೋಬ್ಬರಿ 1,50,00,000ಕ್ಕೂ ಅಧಿಕ ಮೌಲ್ಯದ ಸ್ವತ್ತನ್ನು ಜಪ್ತಿ ಮಾಡಿದ್ದಾರೆ. ಕಳ್ಳತನವಾಗಿದ್ದಂಥ 20ಕ್ಕೂ ಅಧಿಕ ಬೈಕು ಹಾಗೂ 8ಕ್ಕೂ ಅಧಿಕ ವಿವಿಧ ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. 42 ಪ್ರಕರಣಗಳಲ್ಲಿ 57 ಜನ ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದು ಕಳುವಾಗಿದ್ದಂಥ 80 ಲಕ್ಷಕ್ಕೂ ಅಧಿಕ ಮೌಲ್ಯದ ಚಿನ್ನ ಹಾಗೂ ಬೆಳ್ಳಿಯ ಆಭರಣಗಳನ್ನು ಪೊಲೀಸರು ಜಪ್ತಿ ಮಾಡಿ ವಾರಸುದಾರರಿಗೆ ಒಪ್ಪಿಸಿದ್ದಾರೆ. ಭಾಲ್ಕಿ, ಹುಮ್ನಾಬಾದ್, ಬಸವಕಲ್ಯಾಣ, ಔರಾದ್, ಗಾಂಧಿಗಂಜ್, ನ್ಯೂ ಟೌನ್ ಸೇರಿದಂತೆ ವಿವಿಧ ಠಾಣೆಗಳಲ್ಲಿ ಆಗಿದ್ದಂಥ ಕಳ್ಳತನ ಪ್ರಕರಣವನ್ನು ಭೇದಿಸಿದ್ದಾರೆ. ಜಪ್ತಿ ಮಾಡಿದ ಚಿನ್ನಾಭರಣಗಳು, ಬೈಕ್ಗಳು, ಕಾರನ್ನ ಮಾಲೀಕರಿಗೆ ಬೀದರ್ ಎಸ್ಪಿ ಪ್ರದೀಪ್ ಗುಂಟಿ ವಾಪಸ್ ನೀಡಿದ್ದಾರೆ. भैया ये किधर पर वो साइड लग डाला वो स्टेशन अलग है वो अलग है। हाँ ಈ ಚಿಟ್ಟಿಗಳು ಇರಲಿ, ಬಟ್ ನನಗೆ ಬೇಕಾಗಿದೆ ಏನು ಕೊನದ ಇವು ಗಾಡಿಗಳ ಮೇಲೆ ನೂತನ ನಗರ ಠಾಣೆ ಅಂತ ಇಲ್ಲ. ಏನು ಮಾಡ್ತೀವಿ ಈಗ ಸತೀಶ್ ಇಲ್ಲಿ ಯಾರ್ದಾರ ಬಲ್ಲಿ ಹೋಗಿ ಒಂದು ನೂತನ ನಗರ ಪೊಲೀಸ್ ಠಾಣೆ ಅಂತ ಒಂದು 18 ಪ್ರಿಂಟ್ ತಗೊಂಬ ಹೊಸಕಲ್ಲ ಮೆತ್ತಕರಿ ಇದ್ರಾಗೆ ಟೋಟಲ್ 18 ತೊಗೊಂಡು ಬಾ. ಹಾಂ 18ಕ್ಕೆಲ್ಲ ಹಚ್ಚ ಟೇಪ್ ಅದ, ಕತ್ರಿ ಅದ, ಎಲ್ಲ ಅದ. ನೋಡಿ, ಬೀದರ್ ಜಿಲ್ಲೆ ಪೊಲೀಸರು ಒಂದು ಉತ್ತಮವಾದಂಥ ಕೆಲಸವನ್ನು ಮಾಡಿರುವಂಥದ್ದು. 42 ಕೇಸನ್ನು ಭೇದಿಸಿದ್ದಾರೆ. ಯಾರ್ಯಾರ ವಸ್ತುಗಳು ಕಳುವಾಗಿತ್ತು, ಅದು ಕಾರು, ಬೈಕು, ಬಂಗಾರ, ಬೆಳ್ಳಿ, ಇದೆಲ್ಲವನ್ನು ಕೂಡ ಯಾರ್ಯಾರಿಗೆ ತಲುಪಿಸಬೇಕಾಗಿತ್ತು ಅದರ ವಾರಸುದಾರರಿದ್ದರೂ ಅವ್ರುಗಳಿಗೆ ತಲುಪಿಸಿದ್ದಾರೆ. ಮನೆ ಕಳ್ಳತನ, ಕಾರು, ಬೈಕು ಕಳ್ಳತನ ಪ್ರಕರಣಗಳನ್ನು ಭೇದಿಸಿರುವಂಥದ್ದು ಪೊಲೀಸರು. ಬೀದರ್ ಜಿಲ್ಲಾ ಪೊಲೀಸರು ಈ ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ. ಒಟ್ಟು 1.5 ಕೋಟಿಗೂ ಹೆಚ್ಚು ಮೌಲ್ಯದ ವಸ್ತುವನ್ನು ಜಪ್ತಿ ಮಾಡಿದ್ದಾರೆ ಈ ಒಂದು ಪ್ರಕರಣದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಖುದ್ದಾಗಿ ಪೊಲೀಸರೇ ಯಾರ್ಯಾರು ಸಂಬಂಧಪಟ್ಟಂಥ ವಾರಸುದಾರರಿದ್ದರೋ ಅವ್ರುಗಳಿಗೆ ಹಸ್ತಾಂತರ ಮಾಡಿರೋದು ಅಲ್ಲಿನವರಿಗೆ ಖುಷಿ ತರಿಸಿದೆ.